ಇಂಗ್ಲಿಷ್ ನ ಕೆಲವು ಪದಗಳು ಹೆಂಗಿರ್ತಾವ ಅಂದ್ರೆ ಒಂದ್ ಅಕ್ಷರ ಆಡ್ ಮಾಡಿದ್ರೆ ಸಾಕು ಅದರ ಅರ್ಥ ಬೇರೆ ಆಗುತ್ತೆ. ಹೇಗೆ ನೋಡಿ, ಇಲ್ಲಿ ಕೆಲವು ಅಕ್ಷರ ಕೆಲವು ಪದಗಳಿದಾವೆ. ಲೈಕ್, ಅದಕ್ಕೆ ಎ ಸೇರಿಸಿದ್ರೆ ಅಲೈಕ್, ಹೌದಾ? ಇಲ್ಲಿ ಇದರ ಅರ್ಥ ಬೇರೆ ಆಗುತ್ತೆ, ಸ್ವಲ್ಪ ಬದಲಾವಣೆ. ಏನು? ಲೈಕ್ ಅಂದ್ರೆ ಇಷ್ಟ, ಲೈಕ್ ಅಂದ್ರೆ ಏನು? ಇಷ್ಟ. ಅಲೈಕ್ ಅಂದ್ರೆ ಒಂದೇ ರೀತಿ ಇರ್ತಕ್ಕಂಥದ್ದು ಅಂತ ಹೇಳೋದು. ಒಂದೇ ರೀತಿ ಇರ್ತಕ್ಕಂಥದಕ್ಕೆ ಅಲೈಕ್ ಅಂತ ಕರಿತೀವಿ. ಅಂದ್ರೆ ಇದು ಅದು ಅಲೈಕ್ ಸೇಮ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಒಂದೇ ರೀತಿ ಅಲೈಕ್ ಅಂತ ಬಳಸ್ತೀವಿ. ಹಾಗೆ ಸ್ಲೀಪ್, ಸ್ಲೀಪ್ ಅಂದ್ರೆ ಮಲಗು ಅಂತ. ಹಾಗಾದ್ರೆ ಅಸ್ಲೀಪ್ ಅಂದ್ರೆ ಏನು? ಎ ಸೇರಿಸಿದಾಗ ಅಸ್ಲೀಪ್ ಅಂತ ಆಗುತ್ತೆ. ಆ ಅಸ್ಲೀಪ್ ಅಂದ್ರೆ ಏನು? ಮಲಗಿರುವ, ಆಲ್ರೆಡಿ ಮಲಗಿದಾನು, ಹಾಗ ಅದನ್ನ ಹೇಳಕ್ಕೆ ಸ್ಲೀಪ್ ಅಂತ ಹೇಳೋದು. ನೆಕ್ಸ್ಟ್ ವೇಟ್, ವೇಟ್ ಅಂದ್ರೆ ಏನು? ಕಾಯಿ. ವೇಟ್ ಅಂದ್ರೆ ಏನು? ಕಾಯಿ. ಅವೈಟ್, ವೇಟ್ ಅಂದ್ರೆ ಕಾಯೋದು. ಅವೈಟ್ ಎ ಸೇರಿಸಿದ್ವಿ ಅಲ್ಲಿ. ಅವೈಟ್ ಅಂದ್ರೆ ಏನು? ಕಾಯ್ತಾ ಇದ್ದಾನೆ ಆಲ್ರೆಡಿ, ನೀನ್ ಕಾಯು ಅಂತ ಹೇಳೋದ ಅವಶ್ಯಕತೆ ಇಲ್ಲ, ಕಾಯ್ತಾ ಇದ್ದಾನೆ ಅಂತ ಅರ್ಥ, ಕಾಯುತ್ತಿರುವ. ಸೈಡ್, ಸೈಡ್ ಅಂದ್ರೆ ಏನು? ಸೈಡ್ ಅಂದ್ರೆ ಏನು? ಪಕ್ಕಕ್ಕೆ, ನಿಮ್ ಪಕ್ಕಕ್ಕಾಗಿರ್ಬೋದು, ಇದೆ ವಸ್ತುವಿನ ಪಕ್ಕಕ್ಕೆ ಇದೆ ಅಂತ ಹೇಳ್ಬೋದು, ಹೌದಾ? ಅದಕ್ಕೆ ಸೈಡ್ ಅಂತ ಹೇಳ್ತೀವಿ. ಅದಕ್ಕೆ ಎ ಸೇರಿಸಿದ್ರೆ ಅಸೈಡ್. ಅಸೈಡ್ ಅಂದ್ರೆ ಏನು? ಯಾವ್ದಾದ್ರು ಒಂದು ಪಕ್ಕಕ್ಕಿದೆ, ಒಂದ್ ಸೈಡ್ ಅಲ್ಲಿ ಇದೆ, ಅದು ನಮಗೇನು ಅಡ್ಡ ಬರ್ತಾ ಇಲ್ಲ, ಒಂದ್ ಸೈಡ್ ಅಲ್ಲಿ ಇದೆ. ಯಾವ್ದ್ರ ಪಕ್ಕನಾದ್ರೂ ಇರ್ಬೋದು, ಎಲ್ಲಾದ್ರೂ ಇರ್ಬೋದು, ಬಟ್ ಒಂದ್ ಸೈಡ್ ಅಲ್ಲಿ ಇದೆ, ಯಾವ್ದಕ್ಕೂ ಅಡ್ಡ ಬರ್ತಾ ಇಲ್ಲ ಅಂತ ಹೇಳಿದಾಗ ಒಂದು ಬದಿಯಲ್ಲಿ.